ಅರಣ್ಯ ಇಲಾಖೆ ನೇಮಕಾತಿಯಲ್ಲಿ ಪದವೀಧರರಿಗೆ ಆದ್ಯತೆ ನೀಡಲು ಆಗ್ರಹ. ಅರಣ್ಯ ಇಲಾಖೆ ಡಿಆರ್ಎಫ್ಒ, ಆರ್ಎಫ್ಒ, ಎಸಿಎಫ್ ಹುದ್ದೆಗಳ ನೇಮಕಾತಿಯಲ್ಲಿ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವೀಧರರಿಗೆ 100ರಷ್ಟು ಮೀಸಲಾತಿ ನೀಡಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿರುವ ಪೊನ್ನಪೇಟ್ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ತರಗತಿ ಬಹಿಷ್ಕರಿಸುವ ಮೂಲಕ ಅನಿರ್ದಿಷ್ಟಾವಧಿ ಮುಷ್ಕರ ಮುಂದುವರೆಸಿದರು. ಅರಣ್ಯ ಮಹಾವಿದ್ಯಾಲಯ ಡೇನ್ ಡಾ ಜಿಎಂ ದೇವಗಿರಿ ಅವರಿಗೆ ಮನವಿ ಪತ್ರ ನೀಡಿದ ವಿದ್ಯಾರ್ಥಿಗಳು ಕಾಲೇಜು ಮುಂಭಾಗ ಧರಣಿ ಕುಳಿತು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡರು. ಸರ್ಕಾರದ ಅವೈಜ್ಞಾನಿಕ ವಿಧಾನದಿಂದ ಅರಣ್ಯ ಪದವಿ ಪಡೆದ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿದೆ. ವೃತ್ತಿಪರ ಶಿಕ್ಷಣ ಪದವಿಗಳ ಪ್ರವೇಶಾತಿಗಾಗಿ ನಡೆಸುವ ಸಾಮಾನ್ಯ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಅರಣ್ಯಶಾಸ್ತ್ರ ಪದವಿಯನ್ನ ಆಯ್ದುಕೊಂಡು 4 ವರ್ಷಗಳ ಸತತ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಜ್ಞಾನ ಪಡೆದುಕೊಳ್ಳುವ ಅರಣ್ಯಶಾಸ್ತ್ರ ವಿದ್ಯಾರ್ಥಿಗಳಿಗೆ ಸರ್ಕಾರ ಅನ್ಯಾಯ ಮಾಡಬಾರದು ಎಂದು ಆಗ್ರಹಿಸಿದರು. ಅರಣ್ಯ ಇಲಾಖೆಯ ಹುದ್ದೆಗೆ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವಿಯನ್ನ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಪರಿಗಣಿಸಬೇಕು. ಸರ್ಕಾರವು ನಮ್ಮ ಬೇಡಿಕೆಗೆ ಸ್ಪಂದಿಸುವವರೆಗೂ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಪಟ್ಟು ಹಿಡಿದಿದ್ದಾರೆ. ಈಗಲೂ ಅರೌಂಡ್ ಒಂದು 800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಸ್ ಔಟ್ ಆಗಿರೋರು ಖಾಲಿ ಕೂತಿದ್ದಾರೆ ಸರ್. ಅದೇ ರೀತಿ ಸರ್ಕಾರ ಪದೇ ವರ್ಷದಿಂದ ವರ್ಷಕ್ಕೆ ಈ ತರ ರಿಸರ್ವೇಶನ್ ಕಮ್ಮಿ ಮಾಡ್ಕೊಂತ ಬಂದ್ರೆ ನಾವು ಫಾರೆಸ್ಟ್ ಓದಂತ ಮಕ್ಕಳೆಲ್ಲ ಎಲ್ಲಿಗೆ ಹೋಗ್ಬೇಕು ಸರ್? ನಾವೆಲ್ಲ ಸರ್ ಈಗ ನೋಡ್ತಾ ಹೋಗ್ಬೋದು ಸರ್, ಯಾವುದೇ ಒಂದು ಎಲಿಫೆಂಟ್ ಸೆನ್ಸೇಷನ್ ಆಗಿರ್ಬೋದು, ಟೈಗರ್ ಸೆನ್ಸೇಷನ್ ಆಗಿರ್ಬೋದು, ಎಲ್ಲದರಲ್ಲೂ ಫಾರೆಸ್ಟ್ ವಿದ್ಯಾರ್ಥಿಗಳು ಕೊಡುಗೆ ಅಪಾರ ಸರ್. ಅಂತ ಎಲ್ಲ ಕೊಡುಗೆಗಳನ್ನು ಅವರು ಬಳಸ್ಕೊಂಡು ಅವರಿಗೆ ಜಾಬ್ ಕೊಡ್ತಾ ಇಲ್ಲ ಅಂದ್ರೆ ಏನ್ ಸರ್ ಇದು ಕಾರಣ? ಸರ್ಕಾರ ನಮ್ಮನ್ನ ತೀರಾ ಗಂಭೀರವಾಗಿ ತಗೊಂಡು ನಮಗೆ ನ್ಯಾಯ ಒದಗಿಸ್ಲೇಬೇಕು ಸರ್. ಇಲ್ಲಾಂದ್ರೆ ನಾವಂತೂ ಹೋರಾಟ ಅಂತ ನಿಲ್ಸಲ್ಲ ಸರ್. ಈ ತರ ಮೋಸ ಮಾಡೋದ್ರೆ